ಸುನಿಲ್ ಸರ್, ಈಗ ಕಡದಿಂದ ಈಗ ಸಲೀಂ ಅಹಮದ್ ಅವರು ಹೇಳಿದ್ದು ಒಂದ್ ನಿಮಿಷ ರವಿ ಅವ್ರನ್ನ ಆಚೆ ಕಳಿಸಿ ಅನ್ನೋದು ಕಡದಿಂದ ತೆಗಿಸ್ಬೇಕು. ಆಯ್ತು, ಅದು ನೋಡ್ತೀನಿ ನೋಡಿ ಹೇಳ್ತೀನಿ. ಒಂದ್ ನಿಮಿಷ ಸರ್ ಒಂದ್ ನಿಮಿಷ, ನನ್ನ ಹೆಸರು ತಗೊಂಡು ನಾನು ಏನ್ ಹೇಳ್ತಾ ಹೇಳ್ತೀನಿ ಸರ್, ನೀವೇನ್ ಹೇಳಿ ಒಂದ್ ನಿಮಿಷ ಅವ್ರು ಹೇಳಿದ್ರು ನನ್ನ ಹೆಸರು, ನೀವೇನ್ ಹೇಳಿದ್ರಿ? ಯಾರು ಮಾತಾಡಬೇಡಿ ದಯವಿಟ್ಟು, ನೀವು ಎದ್ದು ಹೇಳಿದ್ರಿ ಯಾರು ಮಾತಾಡಬೇಡಿ. ಮುಖ್ಯಮಂತ್ರಿಗಳು ಮಾತಾಡಿದ್ಮೇಲೆ ಕ್ಲರ್ಕ್ ಕೇಳಿದ ತಕ್ಷಣ ಪದೇ ಎದ್ದು ನಿಂತ್ಕೊಂಡ್ರೆ ನಾವು ಏನ್ ಸರ್ ಉತ್ತರ ಮಾಡ್ತೀರಾ? ಎಲ್ಲರೂ ಸದಸ್ಯರೇ, ಈಗ ತಾನೇ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಎಲ್ಲರೂ ಸದಸ್ಯರೇ ಅಂತ. ಸುನೀಲ್ ನೋಡಿ, ನಾನು ಹೇಳ್ತೀನಿ, ಮುಖ್ಯಮಂತ್ರಿ ಬಂದಾರ ಉತ್ತರ ಕೊಡ್ತಾರ, ಎಲ್ಲರ ಸಂಬಂಧ ಕೇಳ್ರಿ. ನಿಮ್ಗೆ ಏನಾರು ಇದ್ರೆ ಬರ್ಕೊಳ್ಳಿ, ನಡು ಸಣ್ಣ ಪುಟ್ಟ ಇರ್ತಾವ, ನಾವು ಒಪ್ತೀನಿ, ಬರ್ಕೊಳ್ಳಿ. ನಿಮ್ದು ಎಲ್ಲಾ ಕ್ಲಾರಿಫಿಕೇಶನ್ ಕೇಳೋವರೆಗೆ ನಾನು ಮುಖ್ಯಮಂತ್ರಿಗೆ ಹೇಳ್ತೀನಿ, ನಿಮ್ ಎಲ್ಲಾ ಕ್ಲಾರಿಫಿಕೇಶನ್ ಉತ್ತರ ಕೊಟ್ಟು ಹೋಗ್ತಾರ ಅವ್ರು. ದಯಮಾಡಿ ಕೂತ್ಕೊಳ್ಳಿ, ಯಾರು ನೋಡು ಮಾತಾಡಬೇಡಿ. ನಿಮಗೆ ಏನಾದ್ರು ಮಾತಾಡ್ಬೇಕಂದ್ರೆ ಕೈ ಹತ್ರಿ, ನಾವು ಪರ್ಮಿಷನ್ ಕೊಟ್ಟು ಮಾತಾಡಿ. ನೋಡಿ ಡಿಸ್ಟರ್ಬ್ ಮಾಡಿದ್ರೆ ಅವ್ರಿಗೆ ಎಲ್ಲ ದಾರಿ ತಪ್ಪಿಡ್ತೈತೆ ಅವ್ರು. ಮಾತಾಡಿ ಮುಖ್ಯಮಂತ್ರಿ. ಸಭಾಪತಿ, ನಾನು ಈಗಾಗಲೇ ಹೇಳಿದೆ, ಗೋಬೆಲ್ಸ್ ಅನ್ನೋರು ಹಿಟ್ಲರ್ನ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗಿದ್ದವರು. ಅವ್ರು ಸುಳ್ಳು ಹೇಳಕ್ಕೆ ಇಟ್ಕೊಂಡಿದ್ರು, ಸುಳ್ಳು ಹೇಳಕ್ಕೋಸ್ಕರನೇ ಮಂತ್ರಿ ಮಾಡ್ಕೊಂಡಿದ್ರು. ಮಾಡ್ತೀವಿ ನಡು ಸುಳ್ಳು ಯಾಕೆ? ಇಲ್ಲ, ನಾನು ಆ ಕಡೆ ನಿನ್ನ ಕಡೆ ನೋಡ್ತಾ ಇರ್ತೀನಪ್ಪ, ನೀನು ಒಬ್ಬನೇ ಫ್ರೆಂಡ್ ಅಲ್ಲ ನನಗೆ ಆ ಕಡೆ. ಇಲ್ಲ, ನಾನು ಇವ್ರ ಕಡೆ ನೋಡ್ತೀನಿ, ನಿಮ್ ಕಡೆನೂ ನೋಡಲ್ಲ. ನೀವು ಭೋಜೇಗೌಡ ಕಡೆ ನೋಡಿದ್ರ ಮುಗಿತ್ ನಿಮ್ ಕತಿ. ಭೋಜೇಗೌಡ ನೋಡಕ್ ಹೋಗಬೇಡ ನೀವು. ಭೋಜೇಗೌಡರು ನ್ಯಾಯದ ಪರ. ಭೋಜೇಗೌಡ ಬಹಳ ಜನಕ್ಕೆ ದಾರಿ ತಪ್ಪಿಸ್ಬೋದು, ನನಗ್ ತಪ್ಸಕ್ಕಾಗಲ್ಲ. ಅವ್ನು ತಪ್ಸಕ್ ಪ್ರಯತ್ನನೂ ಮಾಡಲ್ಲ. ಯಾವಾಗ ವಿಶ್ವಾಸ ಇದೆ, ನೀನೇ ಒಂದೊಂದ್ಸರಿ ಕೈ ಕೊಟ್ಬಿಡ್ತೀಯ ನನಗೆ, ಅದೇ ಬಂದಿರೋ. ಮಾನ್ಯ ಸಭಾಪತಿಯವರೇ, ಅದರಿಂದ ಸುಳ್ಳನ್ನ ಸತ್ಯ ಮಾಡಕ್ ಕಷ್ಟ. ಅವ್ರು ಅನ್ಕೊಂಡಿದ್ದಾರೆ, ಹಿಟ್ಲರ್ ಅನ್ಕೊಂಡಿದ್ರು ಹಂಗಂತ. ಪಾಪ ಕೊನೆಯಲ್ಲಿ ಅವರೇ ಹತ್ಯೆ ಆದ್ರಲ್ವಾ, ಆತ್ಮಹತ್ಯೆ ಮಾಡ್ಕೊಂಡ್ರಲ್ವಾ. ಸೊ ಅದರಿಂದ ನಾನು ಅದ್ರ ಬಗ್ಗೆ ಹೆಚ್ಚು ಲಂಸಕ್ಕೆ ಹೋಗೋದಿಲ್ಲ ಮಾನ್ಯ ಸಭಾಪತಿಯವರೇ.